ಸೊ ನಾನು ಇಂಟರ್ನೆಟಲ್ಲಿ ತುಂಬ ನೋಡ್ತಾ ಇದ್ದೆ ಇದನ್ನು ಉಳಿದಿರೋ ರೈಸಲ್ಲಿ ಮಾಡೋದು. ಸೊ ಇವತ್ತು ನಾನು ಕೂಡ ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಬರುತ್ತೆ ಇಲ್ಲ ಅಂತ. ಸೊ ಬೆಳಗ್ಗೆದು ರೈಸು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆದು ರೈಸ್ ಇತ್ತು. ಸೊ ಅದನ್ನು ನಾನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ 1-4 ಬಾಯ್ಲ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಅದು ಕೂಡ ಮ್ಯಾಶ್ ಮಾಡಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ ಆಲೂಗಡ್ಡೆ ಹಾಕಿದರೆ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ, ಸೊ ಅದಕ್ಕೆ ಅಂತ. ಸೊ ಅದು ಆಲೂಗಡ್ಡೆ ಹಾಕಿದ ತಕ್ಷಣ ಒಂದು ಸ್ಪೈಸಿಗೋಸ್ಕರ ನಾನು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೋಡಿ ಈ ಥರ ಆಗಿಬಿಟ್ಟಿತ್ತದು. ಆ್ಯಂಡ್ ಇದನ್ನು ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಸೊ ಇದರೊಳಗಡೆ ನಾವು ಸ್ವಲ್ಪ ಸಾಲ್ಟು ಆ್ಯಂಡ್ ಚಿಲ್ಲಿ ಅಂತೂ ಮೊದಲೇ ಹಾಕಿದ್ದೀವಿ. ಸೊ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು. ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕ್ರಂಚ್ನೆಸ್ ಬರಲಿ ಅಂತ. ಸೊ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಬೋಂಡಾ ಬಜ್ಜಿ ಥರ ಹಾಕೋಬೋದು. ಅದನ್ನು ನಾನು ಇವತ್ತು ಚೆನ್ನಾಗೆ ನೋಡೋಣ, ಟ್ರೈ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಬಟ್ ಇದ್ರದ್ದು ರಿಸಲ್ಟ್ ನಿಮ್ಗೆ ಹೇಳ್ತೀನಿ ಮುಂದೆ ಏನಾಯಿತು ಅಂತ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕಡೆ ನಾನು ಆಯಿಲ್ಗೆ ಬಿಸಿ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆಯಿತು, ಆಲ್ರೆಡಿ ಇಲ್ಲಿ ಬಿಸಿ ಆಗಿದ್ದೆ. ಸೊ ಅದರೊಳಗಡೆ ನಾನು ಒಂದು ಸ್ವಲ್ಪ ನಾನು ಇದರಲ್ಲಿ ಬೋಂಡಾ ಥರ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಇದು ಬಂದೇ ಇಲ್ಲ. ಇದನ್ನು ಇಷ್ಟು ನೀರು ಆ್ಯಡ್ ಮಾಡಿದ್ರಿಗೋಸ್ಕರ ಸ್ವಲ್ಪ ಚಟ ಅಂತ ಫುಲ್ಲು ಎಗರ್ತಿತ್ತು. ಆ್ಯಂಡ್ ಇದು ಫುಲ್ಲು ಪುಡಿ ಅಂದರೆ ಅದು ಹಾಕಿರೋದು ಪುಡಿ ಆಗ್ತಿತ್ತು. ಸೊ ಅದ್ರಗೋಸ್ಕರ ನಾನಿಲ್ಲಿ ಬ್ರೆಡ್ದು ಇದು ಇರುತ್ತಲ್ಲ ಅದನ್ನು ನಾನು ಹಾಕಿ ಮಾಡಿದ ಮೇಲೇ ಬಂದಿರೋದು, ಬಂದೇ ಇಲ್ಲ. ಸೊ ಅದಕ್ಕೆ ಮತ್ತು ನಾನು ಇದ್ರ ಜೊತೆ ಚಟ್ನಿ ತಿನ್ನೋಕ್ಕೆ ಅಂತ ಕೊತ್ತಂಬರಿ, ಒಂದು ಟೊಮೊಟೊ, 2 ಮೆಣಸಿನ್ಕಾಯಿ, ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ಟು ಇದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ರೈಸ್ ಉಳಿದಿದ್ರೆ ಕಸಕ್ಕೆ ಹಾಕೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿ ಬರುತ್ತೆ. ಆ್ಯಂಡ್ ಒಂಥರ ಡಿಫ್ರೆಂಟಾಗಿ ಕೂಡ ಇತ್ತು. ಮೇಲೆ ಕ್ರಂಚಿನೆಸ್ ಇತ್ತು, ಒಳಗೆ ಮೆತ್ತಗಿತ್ತು, ತುಂಬ ಟೇಸ್ಟಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು. ನೀವು ಕೂಡ ರೈಸ್ ವೇಸ್ಟ್ ಮಾಡದೆ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ಇನ್ನೊಂದು ಕಡೆ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಈ ಚಟ್ನಿಗಳ ಜೊತೆ ನಾವು ಅಂತೂ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ವೇಸ್ಟ್ ಮಾಡಬೇಡಿ. ರೈಸ್ನ ಈ ಥರ ಟ್ರೈ ಮಾಡ್ಕೊಂಡು ತಿನ್ಬೋದು ನೀವು. ನಿಮಗೆ ಬಂದಿಲ್ಲ ಅಂದರೆ ಸ್ವಲ್ಪ ಬ್ರೆಡ್ದು ಅದು ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಗ್ರೈಂಡರ್ ಮಾಡಿಬಿಟ್ಟು ಇದನ್ನೆಲ್ಲ ಆ್ಯಡ್ ಮಾಡಿ. ಸೊ ಚೆನ್ನಾಗಿ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಇದು ತುಂಬ ಟೇಸ್ಟಾಗಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇದನ್ನು ಹೇಗೆ ನಿಮಗೆ ಅನಿಸ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆ ಫಾಲೋ ಮಾಡೋದು ಮರಿಬೇಡಿ. ಇದೇ ಥರ ನಾನು ವೀಡಿಯೋಸ್ನ ತೊಗೊಂಡು ಬರ್ತಾಯಿರ್ತೀನಿ. ನಿಮಗೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡಿರೋ ವೀಡಿಯೋಸ್ನ ನಿಮ್ಮ ಹತ್ರ ಬರುತ್ತೆ. ಸೊ ಬಾಯ್, ಟಾಟಾ.